ಹಾಯ್ ಫ್ರೆಂಡ್ಸ್, ನಮ್ಮ ನೋವಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಸ್ಪೆಷಲಾಗಿ ನನಗೆ ಇವತ್ತು ಒಂದು ಬರ್ಗರ್ ಮಾಡ್ಕೊಂಡು ತಿನ್ನುವ ಅಂತ ಆಗಿದೆ. ಹಾಗಾದರೂ ಬಂದು ತಂದಿಟ್ಟಿದ್ದೇನೆ. ಈಗ ಬರ್ಗರ್ನಲ್ಲಿ ನಿಮಗೆ ಗೊತ್ತಿದೆ, ಎಲ್ಲರೂ ಚಿಕನ್ ಬರ್ಗರ್ ಮಾಡೋದು ಗೊತ್ತಿದೆ, ಮಟನ್ ಬರ್ಗರ್ ಮಾಡೋದು ನೋಡಿದ್ರ. ಈಗ ಸ್ಪೆಷಲಾಗಿ ನಾನು ಪ್ರಾನ್ಸ್ ಬರ್ಗರ್ ಮಾಡಿಕೊಂಡು ನಿಮಗೆ ತೋರಿಸ್ತೇನೆ. ಈಗ ನಾನು ತೋರಿಸ್ತಾ ಇದ್ದೇನೆ ನೋಡ್ರಿ. ಹಾಗೆ ಆನಿಯನ್ ಒಂದು ತಗೊಂಡಿದ್ದೇನೆ. ಅದು ತಿನ್ನಾಗಿ ಸಪೂರಾಗಿ ಉದ್ದಾಗಿ ಕಟ್ ಮಾಡಬೇಕು. ಆಮೇಲೆ ಒಂದು ಕ್ಯಾಬೇಜ್ ತಗೊಂಡು ಅದನ್ನು ಕೂಡ ತಿನ್ನಾಗಿ ಕಟ್ ಮಾಡಿ ಒಂದು ಬೌಲ್ ತಗೊಂಡು ಈ ಕ್ಯಾಬೇಜ್ ಮತ್ತು ಆನಿಯನ್ ಎರಡೂ ಮಿಕ್ಸನ್ನು ನಾವು ಹಾಕುವ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ರಿ. ಈಗ ನೆಕ್ಸ್ಟ್ ಏನು ಬೇಕು? ಪ್ರಾನ್ಸ್ ಬರ್ಗರ್ ಮಾಡಲಿಕ್ಕೆ ಪ್ರಾನ್ಸ್ ಬೇಕಲ್ವಾ. ಸೊ ಹೇಗಾದರೂ ನಾನು ಮಾರ್ಕೆಟಿಗೆ ಹೋಗಿ ಪ್ರಾನ್ಸ್ ತಗೊಂಡು ಬಂದಿದ್ದೇನೆ. ಕ್ಲೀನ್ ಮಾಡಿಕೊಂಡೇ ತಗೊಂಡು ಬಂದೆ. ಈಗ ತೊಳೆದು ಎಲ್ಲ ಇಟ್ಟದ್ದು ಈ ಬೌಲ್ನಲ್ಲಿ ಹಾಕಿದ್ದೇನೆ ನೋಡ್ರಿ. ಈ ಬೌಲ್ನಲ್ಲಿ ಟರ್ಮರಿಕ್ ಪೌಡರು, ಚಿಲ್ಲಿ ಪೌಡರು, ಧನಿಯಾ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕಿ ಅಟ್ಲೀಸ್ಟ್ 1 ಅವರ್ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ. ಈಗ ನಾವು ಅದನ್ನು ತವಾ ಮೇಲೆ ಹಾಕ್ಕೊಂಡು ಫ್ರೈ ಮಾಡಬೇಕು. ತವಾ ಬಿಸಿಗಿಡುವ. ತವಾ ಮೇಲೆ ಸ್ವಲ್ಪ ಆಯಿಲ್ ಹಾಕುವ. ಆಯಿಲ್ ಅದು ಸ್ವಲ್ಪ ಬಿಸಿ ಆಗ್ತೇ ಬಂದದೆ ಪ್ರಾನ್ಸನ್ನು ಒಂದೊಂದೇ ತೆಗೆದು ತವಾ ಮೇಲೆ ಹಾಕುವ. ಒಂದು 2-3-4 ನಿಮಿಷ ಆದ ನಂತರ ಮೆಲ್ಲಗೆ ಮುಚ್ಚಾಕ್ಬೇಕು. ಎರಡೂ ಸೈಡ್ನಲ್ಲಿ ಪ್ರಾನ್ಸಿಂದು ಇದು ಬ್ರೌನ್ ಆಗಬೇಕು. ಇದು ಒಂದು ಬೌಲ್ನಲ್ಲಿ ಹಾಕುವ. ಇದು ನಮ್ಮ ಪ್ರಾನ್ಸ್ ರೆಡಿ ಆಯಿತು. ಈಗ ನೆಕ್ಸ್ಟು ನಮಗೆ ನಾವು ಬನ್ ತಗೊಳ್ಳುವ. ಬನ್ನನ್ನು ಏನು ಮಾಡಬೇಕು? ಎರಡೂ ಕಡೆ ಸ್ಲೈಟ್ಲಿ ಆಗಿ ಬ್ರೌನ್ ಬರೋ ಹಾಗೆ ತವಾ ಮೇಲೆ ಹಾಕ್ಕೊಂಡು ಹಾಟ್ ಮಾಡುವ. ಸೊ ಈಗ ನಾವು ಬೌಲ್ನಲ್ಲಿ ಕ್ಯಾಬೇಜ್ ಆನಿಯನ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮಯೋನ್ಸೆ ಹಾಕುವ, ಟೊಮೆಟೊ ಕೆಚಪ್ ಹಾಕುವ, ಹನಿ ಮಸ್ಟರ್ಡ್ ಹಾಕಿ ಮಿಕ್ಸ್ ಮಾಡಿದರೆ ಟೇಸ್ಟಿ ಆಗ್ತದೆ. ಈಗ ಬ್ರೌನ್ ಆದ ಬನ್ನಿನ ಒಂದು ಪೀಸ್ ತಗೊಂಡು ಅದ್ರ ಮೇಲೆ ಇಡುವ. ಆಮೇಲೆ ಈ ಮಿಕ್ಸ್ ಮಾಡಿದ್ದೇವೆಲ್ಲ ಕ್ಯಾಬೇಜ್ ಮತ್ತು ಆನಿಯನ್ ಅದ್ರ ಮೇಲೆ ಹಾಕುವ. ಪುನಃ ಒಂದು 2-3 ಪ್ರಾನ್ಸನ್ನು ಹಾಕಿ ಪುನಃ ಕ್ಯಾಬೇಜ್ ಮತ್ತು ಆನಿಯನ್ಸ್ ಹಾಕಿ ಈ ಇನ್ನೊಂದು ಪೀಸ್ ಇದೆಯಲ್ಲ ನಮ್ಮದು ಬರ್ಗರ್ದು, ಅದನ್ನು ಅದ್ರ ಮೇಲೆ ಹಾಕಿ ಮುಚ್ಚಿಟ್ರೆ ನಮ್ಮ ಬರ್ಗರ್ ರೆಡಿ ಟು ಈಟ್ ಆಗಿಬಿಡುತ್ತೆ. ಈ ಬರ್ಗರ್ ತಿಂದರೆ ಅದ್ರ ಮಜಾನೇ ಬರೇ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟರು. ನೀವು ಇಷ್ಟಪಟ್ಟಿದ್ರ ಅಂದ್ಕೊಂಡು ನಾನು ವೇಟ್ ಮಾಡ್ತಾ ಇದ್ದೇನೆ. ರುಚಿಯಾಗಿ ತಿಂದಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಸಿ ಯು.